ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರಿ ಭೂಮಿಗೂ ಕನ್ನ, ಬೆಟ್ಟ ಗುಡ್ಡಗಳು ನಂದೇ ಅಂತ ಬೇಲಿ ಹಾಕಿದ್ದಾರೆ. ಇದು ಕಾಂಗ್ರೆಸ್ ಶಾಸಕರ ಭೂ ಗುಳುಂ ಸ್ವಾಹದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 164 ಎಕರೆ ಸರ್ಕಾರಿ ಭೂಮಿಯನ್ನ ಗುಳುಂ ಸ್ವಾಹ ಮಾಡಿದ್ದಾರೆ. ಸಚಿವ ಸ್ಥಾನದ ರೇಸ್ನಲ್ಲಿರೋ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದು. ಗುಡಿಬಂಡೆ ತಾಲೂಕಿನ ಸೋಮಲಾಪುರದಲ್ಲಿ ಭೂ ಕಬಳಿಕೆ ಆರೋಪ. ಸರ್ವೆ ನಂಬರ್ 1ರ ಸರ್ಕಾರಿ ಭೂಮಿ ಮತ್ತು ಬೆಟ್ಟ ಗುಡ್ಡಗಳಿಗೆ ಬೇಲಿ ನಿರ್ಮಾಣ ಮಾಡಲಾಗಿದೆ. ಬೆಟ್ಟ ಗುಡ್ಡಗಳಿಗೂ ಕಾಂಪೌಂಡ್ ಹಾಕಿದ್ದಾರೆ ಸುಬ್ಬಾರೆಡ್ಡಿ ಬೆಂಬಲಿಗರು. ಭೂ ಕಬಳಿಕೆ ಆಗಿರುವ ಸ್ಥಳದಿಂದ ಪ್ರತ್ಯಕ್ಷ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಶಾಸಕ ಸುಬ್ಬಾರೆಡ್ಡಿ ಮತ್ತು ಬೆಂಬಲಿಗರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯ ಮಾಡಲಾಗ್ತಾ ಇದೆ. ದಲಿತ ಮುಖಂಡ ಎಎಸ್ಕೆ ಸಂದೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರೋದು. ಬಾಗೇಪಲ್ಲಿ ತಾಲೂಕು ಆಡಳಿತ ಕಚೇರಿಯ ಎದುರು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಭೂಮಿ ಅತಿಕ್ರಮಣದ ಆರೋಪದ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಗ್ರಹವನ್ನ ಮಾಡಿದ್ದಾರೆ ದಲಿತ ಮುಖಂಡ ಸಂದೇಶ್. ನೋಡ್ರಪ್ಪ, ಜಿಪಿಎ ಸುಬ್ಬಾರೆಡ್ಡಿ ಬೇನಾಮಿಗಳು ಮಾಡ್ಕೊಂಡಿರೋದು. ಜಿಪಿಎ ಮೇಲೆ ರಿಜಿಸ್ಟರ್ ಆಫೀಸರ್ ಏನಾದರೂ ಮನುಷ್ಯನ ದೆವ್ವನ ಯಾರವನು ಅಂತ ಹಿಂಗ ಜಿಪಿಎ ಮೇಲೆ ಸೇಲ್ ಪರ್ಮಿಷನ್ ಇಲ್ದಿರ ಇದ್ರ ಮೇಲೆ ಜಿಪಿಎ ಮೇಲೆ ರಿಜಿಸ್ಟರ್ ಮಾಡಿ ಪಾಣಿಗಳು ಕೂರ್ಸೋದಾ? ಆರಾಮ ಉಂಡ వీడు కూడా ఉండడు కదా, వీని పేరేం లేదు. వీడు 70,000 ಕೊಟ್ಟಿದ್ದಾರೆ. ಮಹೇಶ್ ಕುಮಾರ್ ఎవరు? రెడ్డి అర్జున్ ఎవరు? వాళ్ళంటే ఎవరు? ಇವಾಗೇ ಕ್ಯಾನ್ಸಲ್ ಮಾಡ್ಕೊಬೇಕು ಇವರು. ಇಲ್ಲ ಇವ್ರ ಮನೆಗಳ ಮುಂದೆ ಹೋಗಿ ಕುತ್ಕೊಂತೀವಿ. ಏನಿಂತ ಬಡವ್ರಿಗೆ ಅನ್ಯಾಯ ಆಗೋದು. ಒಂದೊಂದು ಹೊತ್ತು ಕೂಲಿ ಮಾಡೋರು. నువ్వు నప్పుతినది ఆరాంగా ఉండమ్మా, మేము ఉండమ్మా. ಈಗ ಇವ್ರವ್ರಿಗೆ ಇಲ್ಲಿ ನಾಗರಾಜ వెళ్ళూరు పేరుకోవాలి ఇస్తాంలే అంటాడంట. ఈ నెల కొన్ని అట్లా ఉంది. ఎన్ని దినాలు ఇంకా నడుస్తా ఉంది ఇది? ఏడాది ఇంకా అడగలేదు మీరు ఏమైనా అంత అడుగుతాం చేసిస్తాంలే అంటానంట. తహసీల్దారు అయిపో ఏమో తహసీల్దార్కి ఇవిడ అయ్యాల అగో ఆ చిన్నోడు ఉన్నాడు, మా ఊరు చిన్నాడు. ఆ చిన్నోడు చదివిండాడు. ఆ చిన్నోడు పంపిస్తాను అడుగు. ఆ చిన్నోడు అంతా మన సుబ్బారెడ్డి ఇంట్లో పోయినట్ట చేసిస్తామని ఈవిడికి సాగవాళ్ళు చీటీలు ఇవ్వలేదట వాళ్ళు. ఎన్ని ఎకరాలు ఇది? 100 ఎకరాలు ఎంటైనా ఉందంట ఇక్కడ. ఆడ పండుంచుడు ఆ పడతాను ఇంకా అడిగితే ఏమంటారు? ఇస్తాంలే అంటారు. ఎవరు? ಗ್ಯಾರಂಟಿ ನ್ಯೂಸ್ ಅವರು ತುಂಬ ಚೆನ್ನಾಗಿ ಒಂದು ಸುದ್ದಿ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಈ ಒಂದು ಮೀಡಿಯಾದವ್ರನ್ನ ನೋಡಿ ಸೋಮಲಾಪುರದ್ದು 134 ಎಕರೆ ಜಮೀನನ್ನು ಒತ್ತುವರಿ ತೆರವು ಮಾಡಿಸ್ಬೇಕಾಗಿತ್ತು. ದುಡ್ಡಲ್ಲಣ್ಣ, ದುಡ್ಡು ತಗೊಂಡವ್ರು ನಿಯತ್ ಬೇಕಲ್ಲ. ಈಗ ಅಧಿಕಾರಿಗಳಿಗೆ ನಿಯತ್ ಇರಬೇಕಲ್ಲ, ದುಡ್ಡು ತಗೊಂಡಿರ್ತಾರಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾಡಿಲ್ಲ. ನಾನು ಖುದ್ದು ನಮ್ಮ ಗ್ಯಾರಂಟಿ ನ್ಯೂಸ್ ನೋಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಈ ವಿಚಾರದಲ್ಲಿ ನಮ್ಮ ಜೊತೆ ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಇರಬೇಕು. ಯಾಕಂದರೆ ಒಂದಷ್ಟು ಇಂಥ ಬಡವ್ರಿಗೆ ಅವರು ಎಲ್ಲರಿಗೂ ಇದಾದಾಗ ಹೆಚ್ಚು ಕಮ್ಮಿಗಳಾದಾಗ ದಿಟ್ಟವಾಗಿ ಒಂದು ಸುದ್ದಿ ಮಾಡೋಂಥ ಒಂದು ಸುದ್ದಿವಾಹಿನಿ ಗ್ಯಾರಂಟಿ ನ್ಯೂಸು. ಅವರು ಓನರ್ ಕೂಡ ನಮ್ಮ ಗುರುಗಳೇ. ನನಗೆ ತುಂಬ ಖುಷಿ ಆಗ್ತೈತಿ. ನಾವು ಹೇಳೋಂಥದ್ದು ಏನಂದರೆ ಈ ಕೂಡಲೇ ಸುಬ್ಬಾರೆಡ್ಡಿ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಣ್ಣ. ಇದರ ಒಂದು ಇಂಪ್ಯಾಕ್ಟು, ಗ್ಯಾರಂಟಿ ನ್ಯೂಸ್ ಒಂದು ಇಂಪ್ಯಾಕ್ಟು ನಾವು ಇಲ್ಲಿಗೆ ಬಂದಿರೋವಂಥದ್ದು. ಒಂದಷ್ಟು ಜನಕ್ಕೆ ಬಡವ್ರಿಗೆ ನ್ಯಾಯ ಏನಾಗಿದೆ, ಒತ್ತುವರಿ ತೆರವು ಮಾಡಿಸ್ತಾ ಇಲ್ಲಣ್ಣ. ಅದೇ ಬಡವರೇನೋ ಮಾಡಿದರೆ ಬಿಡ್ತಾಯಿದ್ರ ನೋಡಿ. ಇಂಥ ಬಡವ್ರು ಯಾರೋ ಹಾಕ್ಕೊಂಡಿದ್ದರೆ ಬಿಡ್ತಾಯಿದ್ರ? ಸುಮಾರು 136 ಎಕರೆ ನನ್ನ ಗಮನಕ್ಕೆ ಬಂದಿರೋದು ಸೋಮಲಾಪುರದ್ದು. ಅದರಲ್ಲಿ 44 ಎಕರೆ 41 ಎಕರೆ ಯಾರಿಗೂ ಮಂಜೂರಾಗೈತೆ ಅಂತ ತೋರಿಸ್ತವ್ರಿ. ಡೂಪ್ಲಿಕೇಟ್ ಮಂಜೂರು ಅದನ್ನು ತೋರಿಸ್ತಾ ಇರೋದು. ಆಮೇಲೆ ಒಂದು ಆ ಮಂಜೂರಾಗಿರೋದಕ್ಕೆ ಸಂಬಂಧಪಟ್ಟಂಗೆ ಉಳಿದಿದ್ದು ಒಂದು 100 ಎಕರೆಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿರೋದು.
ಕಾಂಪೌಂಡ್ ಹಾಕಿರೋರ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ಮಾತಾಡ್ತಾ ಇರೋದು. ಬೆಟ್ಟಕ್ಕೆಲ್ಲ ಕಾಂಪೌಂಡ್ ಹಾಕಿದಾರಲ್ಲ, ಅದೇನ ಹೆಂಗೆ ಹಾಕ್ಬಿಡ್ತಾರೆ ಹೇಳು. ಇವರು ಶಾಮೀಲಾಗಿಲ್ಲ ಅಂದಿದ್ರೆ ನೀವು ಅಷ್ಟು ದೊಡ್ಡ ನ್ಯೂಸ್ ಮಾಡಿ ಅಷ್ಟು ಇದು ಮಾಡಿ ಇವರು ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ನಡೆಸಿ ಒತ್ತುವರಿ ತೆರವು ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಿಸಿಲ್ಲ? ಇವತ್ತು ಆ ಒಂದು ವಿಚಾರಕ್ಕೆ ಅಷ್ಟು 100 ಎಕರೆ ಜಮೀನು ಉಳಿತೈತಂದರೆ ಅದಕ್ಕೆ ಕಾರಣ ನಿಮ್ಮ ಸುದ್ದಿ ವಾಹಿನಿ ಅಣ್ಣ. ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣನೂ ನೀವೇ, ಯಾಕಂದರೆ ನಿಮ್ಮ ಸುದ್ದಿ ವಾಹಿನಿಗಳು ನೋಡಿ